ಸೊ ಆ ಕ್ಲಿಪ್ಪಿಂಗ್ ನೋಡಿನೇ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ ಅಲ್ವಾ. ಸೊ ಯೆಸ್, ಐ ಆಮ್ ಇನ್ ಮೈ ಫೇವ್ರೆಟ್ ಪ್ಲೇಸ್. ನಾನು ಕೂರ್ಗಲ್ಲಿದ್ದೀನಿ, ಮನೆಗೆ ಬಂದಿದ್ದೀನಿ. ಆ್ಯಂಡ್ ಯಾ, ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌ ಯು ಆಲ್? ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಐ ಆಮ್ ಡೂಯಿಂಗ್ ಸೂಪರ್ ಆ್ಯಂಡ್ ಆ್ಯಸ್ ಯೂಶುವಲ್. ಇವಾಗ ಇಲ್ಲಿರೋ ಕ್ಲೈಮೇಟ್ ನೋಡಿದ್ರೆ ಅಪ್ಪ, ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್. ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್. ಲಿಟ್ರಲಿ ನನಗೆ ಆ ಥರ ಫೀಲ್ ಆಗ್ತಾ ಇದೆ. ಅಷ್ಟು ಸಖತ್ತಾಗಿದೆ ಕ್ಲೈಮೇಟ್. ತುಂಬ ಚಳಿ, ಫುಲ್ ಟೈಮ್ ಮಳೆ ಬರ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಬರೀ 3 ಡೇಸ್ಗಂತ ಬಂದಿದ್ದೀವಿ. ಸ್ವಲ್ಪ ಕೆಲಸ ಆಯಿತು, ಸೊ ವಿ ಕೇಮ್ ಇನ್. ಆ್ಯಂಡ್ ಇವತ್ತು ಫ್ರೈಡೇ, ನನಗಿವತ್ತು ಫ್ರೀ ಡೇ. ಸೊ ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್ಸ್, ಗೋಯಿಂಗ್ ಔಟ್. ಒಂದು ಸ್ವಲ್ಪ ಕೂರ್ಗ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ದಿಸ್ ಇಸ್ ಅ ರೈಟ್ ಟೈಮ್ ಟು ಎಕ್ಸ್ಪ್ಲೋರ್ ಕೂರ್ಗ್. ಮಳೆಗಾಲದಲ್ಲಿ ಕೂರ್ಗ್ ನೋಡಬೇಕು. ಓ ಮೈ ಗಾಡ್, ಇಟ್ಸ್ ಲೈಕ್ ಎನದರ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಎನದರ್ ಲೆವೆಲ್ ಹ್ಯಾಪಿನೆಸ್ ಕೊಡುತ್ತೆ. ಸೊ ಹಾಗೆ ಸ್ವಲ್ಪ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಲಂಚ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಗೋಯಿಂಗ್ ಔಟ್. ಸೊ ಐ ಆಮ್ ಟೇಕಿಂಗ್ ಯು ಗೈಸ್ ಇಸ್ ವೆಲ್. ಆ್ಯಂಡ್ ಎಲ್ಲಿ ಹೋಗ್ತಾ ಇದ್ದೀವಿ, ಆ್ಯಂಡ್ ವಿಚ್ ಇಸ್ ದ್ಯಾಟ್ ಪ್ಲೇಸ್, ಆ್ಯಂಡ್ ದ್ಯಾಟ್ ಪ್ಲೇಸ್ ಇಸ್ ಲೈಕ್ ಡ್ಯಾಮ್ ಗುಡ್. ಡ್ಯಾಮ್, ಎಸ್, ಐ ಆಮ್ ಗೋಯಿಂಗ್ ಟು ದ ಡ್ಯಾಮ್. ಸೊ ವೆಲ್ಕಮ್ ಟು ದ ಕೂರ್ಗ್ ವ್ಲಾಗ್. ಸೊ 3 ದಿನದಲ್ಲಿ 1 ದಿನ ವಾಸ್ ಡೆಡಿಕೇಟೆಡ್ ಟು ಮೈ ಫ್ರೆಂಡ್ಸ್. ಎಲ್ಲರನ್ನ ಮೀಟ್ ಮಾಡಬೇಕು ಅಂತ ಇತ್ತು. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ನನ್ನ ಬೆಸ್ಟ್ ಫ್ರೆಂಡ್ಸ್ ಕೂರ್ಗಲ್ಲಿದ್ದಾರೆ. ಬಟ್ ಎಲ್ಲರೂ ಫ್ರೀ ಇರಲಿಲ್ಲ, ಬ್ಯುಸಿ ಇದ್ರದ್ರಿಂದ ಎಲ್ಲರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಯಾರು ಫ್ರೀ ಇದ್ದರೂ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇಟ್ ವಾಸ್ ಅ ವೆರಿ ಗ್ರೇಟ್ ಡೇ. ಆ್ಯಂಡ್ ಐ ಆಮ್ ಗೋನ್ ಟು ಟೇಕ್ ಯು ಥ್ರೂ ಆಲ್. ನಾನು ಹೇಳ್ದಂಗೆ ಆಲ್ರೆಡಿ ಈ ಟೈಮಲ್ಲಿ ಕೂರ್ಗ್ ಎಕ್ಸ್ಪ್ಲೋರ್ ಮಾಡೋ ಸಖತ್ತಾಗಿರುತ್ತೆ. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ, ಚಿಕ್ಕಿಹೊಳೆ ಡ್ಯಾಮ್ ಅಂತ ಇದೆ ಕೂರ್ಗಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಒಂದ್ಸಲ ಆಲ್ರೆಡಿ ಅಲ್ಲಿ ವಿಸಿಟ್ ಮಾಡಿದ್ದೆ, ಸೇಮ್ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ವಿಸಿಟ್ ಮಾಡಿದ್ದೆ ನಾನು. ಬಟ್ ಆವಾಗ ಸಮ್ಮರ್ ಇತ್ತು, ನೀರೇ ಇರಲಿಲ್ಲ. ಸೊ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ ನೋಡಬೇಕು ಅಂತ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಇಟ್ ವಾಸ್ ಮೈ ವಿಶ್ ಲಿಸ್ಟ್. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ಸೊ ಹಾಗೆ ಒಂದು ಟೀ ಬ್ರೇಕ್ ತೊಗೊಂಡು ಮುಂದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಫ್ರೆಂಡ್ಸ್ನ ನೀವು ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿರ್ತೀರ. ನಾವೆಲ್ಲ ಒಟ್ಟಿಗೆ ಓದಿರೋರು, 12th ಸ್ಟ್ಯಾಂಡರ್ಡಿಂದ ಒಟ್ಟಿಗೆ ಓದಿ ಇಲ್ಲಿವರೆಗೂ ಫ್ರೆಂಡ್ಶಿಪ್ನ ತೊಗೊಂಬಂದಿದ್ದೀವಿ. ಆ್ಯಂಡ್ ಐ ಹೋಪ್ ದಿಸ್ ರಿಮೇನ್ಸ್ ಫಾರ್ ಎವರ್. ಆ್ಯಂಡ್ ಡೆಫಿನೆಟ್ಲಿ ಬೇರೆಯವರೆಲ್ಲ ಬರದೇ ಇದ್ದಿದ್ದು ಬೇಜಾರಾಯಿತು. ಎಲ್ಲರೂ ಬಂದಿದ್ದರೆ ಸಕ್ಕತ್ತಾಗಿರ್ತಿತ್ತು, ಇನ್ನೂ ಎಂಜಾಯ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಸೊ ಇಟ್ಸ್ ಓಕೆ. ಸೊ ಇದು ಚಿಕ್ಕಿಹೊಳೆ ಡ್ಯಾಮ್. ಸೂಪರ್ ಆಗಿದ್ದು ಮಾತ್ರ ನೋಡೋದಕ್ಕೆ. ನೀರು ಸಿಕ್ಕಾಪಟ್ಟೆ ಇತ್ತಲ್ವ, ಹಾಗಾಗಿ ಆ್ಯಕ್ಚುಲಿ ಕಡಿಮೆ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ನಾನು ಹೋಗಿರೋ ಟೈಮಲ್ಲಿ ಅಂತ ಅಂದ್ಬಿಟ್ಟು ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಕೂಡ ಹೇಳಿದ್ದೆ. ಆ್ಯಂಡ್ ಇನ್ನು ಓವರಾಗಿ ಮಳೆ ಬಂದಾಗಂತೂ ಇನ್ನೂ ಸೂಪರ್ ಆಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ದ ಸ್ಟ್ರಕ್ಚರ್ ಆಫ್ ದಿಸ್ ಇಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಅದರ್ ಡ್ಯಾಮ್ಸ್. ಆ್ಯಂಡ್ ಇಲ್ಲಿ ಕನ್ನಡದ್ದು ಒಂದು 3-4 ಫಿಲಿಮ್ಸ್ ಕೂಡ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಲೊಕೇಶನ್. ಆ ಡ್ಯಾಮ್ ಮಧ್ಯದಲ್ಲಿ ಒಂದು ಟೆಂಪಲ್ ಇದೆಯಂತೆ, ಅದು ನೀರಿಂದ ಕವರ್ ಆಗಿದೆ ಅಂತ ಹೇಳೋದು ಕೇಳಿದ್ದೆ ನಾನು. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಕೂಡ ಸ್ವಲ್ಪ ಮನೆಗಳೆಲ್ಲ ಇತ್ತು. ಅದು ನೋಡಿದ್ರೆ ನಂಗೆ ಅನಿಸ್ತಾ ಇತ್ತು ನಮ್ಮ ಮನೆಯಲ್ಲಾದರೂ ಇಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿದ್ವು, ಎದ್ದ ತಕ್ಷಣ ಡ್ಯಾಮ್ ನೋಡೋ ಥರ ಅಂತ. ಸೊ ಹಾಗೆ. ಆ್ಯಂಡ್ ಈ ಒಂದು ಲೊಕೇಶನ್ ಬಂದು ಮಡಿಕೇರಿಯಿಂದ ಆಲ್ಮೋಸ್ಟ್ 23 ಕಿಲೋಮೀಟರ್ಸ್, ಅಬೌಟ್ 40-45 ಮಿನಿಟ್ಸ್ ಡ್ರೈವ್ ಅಷ್ಟೇ. ಆ್ಯಂಡ್ ಎಂಟ್ರಿ ಫೀಸ್ ಎಲ್ಲ ಏನೂ ಇಲ್ಲ, ಫ್ರೀಯಾಗಿ ಹೋಗಿ ನೋಡಿ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಕ್ರೌಡು ಕೂಡ ತುಂಬಾ ಕಡಿಮೆ ಇತ್ತು. ಮೇ ಬಿ ಫ್ರೈಡೇ ಆಗಿರೋದ್ರಿಂದ. ಸ್ಯಾಟರ್ಡೆ ಸಂಡೇ ಆಗಿದ್ದಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಇದು ಆ್ಯಕ್ಚುಲಿ ಇವಾಗ ಎಲ್ಲ ಕಡೆ ಕೂರ್ಗಲ್ಲಿ ಎಲ್ಲ ಪ್ಲೇಸಲ್ಲೂ ತುಂಬಾ ಕ್ರೌಡ್ ಇದೆ. ಆ್ಯಂಡ್ ಈ ವಾಟರ್ ಫ್ಲೋ ಏನಿದೆ, ಆ್ಯಂಡ್ ತುಂಬ ಮಳೆ ಬಂದಾಗ ಸಖತ್ತಾಗಿರುತ್ತೆ. ಇನ್ನೂ ನೋಡೋದಕ್ಕೆ ಇನ್ನೂ ಜಾಸ್ತಿ ನೀರು ಬರುತ್ತೆ ಇಲ್ಲಿ. ನಂತರ ನೇಚರ್ ಇಷ್ಟಪಡೋರಂತೂ ಈ ಥರ ಜಾಗಕ್ಕೆ ಹೋಗಬೇಕು. ಆ್ಯಂಡ್ ಯು ವಿಲ್ ಲವ್ ಇಟ್. ನಿಮ್ಮೆಲ್ಲ ಸ್ಟ್ರೆಸ್ ಫ್ರೀ ಮಾಡಿಸೋಷ್ಟು ಕೆಪಾಸಿಟಿ ನೇಚರ್ಗಿದೆ. 101%, ಯು ಬಿಲೀವ್ ಇಟ್ ಆರ್ ನಾಟ್, ರೈಟ್? ಸೊ ನಾನು ಇಲ್ಲಿ ಬಂದು ಇವಾಗ ಏನು ಕೋತಿ ಆಟ ಆಡ್ತಾಯಿದ್ದೀನಿ ಅಂತಂದರೆ, ನನಗೆ ಒಂದು ಜಂಪ್ ಮಾಡಿ ಫೋಟೋಸ್ ಬೇಕು ಅಂತ ಅಂದ್ಬಿಟ್ಟು ಎಷ್ಟು ಸಲ ನನ್ನ ಜಂಪ್ ಮಾಡಿಸಿದ್ರು ಅಂತಂದರೆ ನೋ ಐಡಿಯಾ. ಸೊ ನಥಿಂಗ್ ಈಸ್ ಈಸಿ ಅಲ್ಲ, ನೋ ಪೇನ್ ನೋ ಗೇನ್. ಸೊ ಜಂಪ್ ಮಾಡಿ ಕಾಲು ನೋವು ಬರ್ಸ್ಕೊಂಡೆ. ಆ್ಯಂಡ್ ಫೈನಲಿ ಅಫ್ಕೋರ್ಸ್ ಒಂದು ಫೋಟೋ ಅಂತೂ ಸಿಕ್ತು. ಕೇಳಿಸ್ಕೊಂಡ್ರಲ್ಲ ಬ್ಯಾಕ್ಗ್ರೌಂಡಲ್ಲಿ. ಸೊ ಸ್ಟ್ರಗಲ್ ಇಸ್ ರಿಯಲ್, ನಥಿಂಗ್ ಕಮ್ಸ್ ಈಸಿ, ರೈಟ್? ಯಾವುದಾದ್ರೂ ಒಂದು ಬೇಕಂದರೆ ಈ ಥರ ಎಲ್ಲ ಕಷ್ಟಪಡಬೇಕಾಗತ್ತೆ. ವಾಟ್ಸ್ ಸೇ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಈ ಡ್ಯಾಮ್ ಮಧ್ಯದಲ್ಲಿ ಒಂದು ಟೆಂಪಲ್ ಇದೆಯಂತೆ. ಆ್ಯಂಡ್ ಅದು ಆವಾಗಲೇ ನೀರಿಂದ ಕವರ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಗಾಳಿಪಟ ಮೂವಿ ದಲ್ಲಿ ಒಂದು ಸಾಂಗ್ದು ಸೀನ್ ಇಲ್ಲಿ ಶೂಟ್ ಮಾಡಿದ್ದಾರೆ ಆ ಟೆಂಪಲಲ್ಲಿ ಎಲ್ಲೋ ನಿಂತ್ಕೊಂಡು. ಆ್ಯಂಡ್ ಇವಾಗೇನು ಅದರದ್ದು ಹಿಂಟ್ ಕೂಡ ಇಲ್ಲ. ಆ್ಯಕ್ಚುಲಿ ಮಧ್ಯದಲ್ಲಿ ಮರ ಇದೆ, 2-3 ಮರ, ಮೇ ಬಿ ಅದೇ ಇರಬೇಕು ಅಂತ ನಾನು ಅಂದ್ಕೊಂಡೆ. ಬಟ್ ಐ ಡೋಂಟ್ ನೋ ಹೌ ಫಾರ್ ಇಸ್ ಇಟ್ ಟ್ರೂ.
ಆ್ಯಂಡ್ ಪಕ್ಕದಲ್ಲಿ 2-3 ಮನೆ ಕೂಡ ಇದೆ, ನಾನು ಅದನ್ನ ತೋರಿಸ್ತೀನಿ. ನನಗೆ ಅವಾಗ ಅನಿಸಿದ್ದು ಅಂತಂದರೆ ಇಲ್ಲೇ ಏನಾದರೂ ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಆಗಲೇ ಹೇಳ್ದಂಗೆ ಬೆಳಗ್ಗೆ ಎದ್ದ ತಕ್ಷಣ ಡ್ಯಾಮ್ ನೋಡ್ಬೋದು ಅಂತ. ಬಟ್ ಅವ್ರಿಗೆಲ್ಲ ನೋಡಿ ನೋಡಿ ಬೋರ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಸೊ ಹಾಗೆ ಸುಮಾರು ಹೊತ್ತು ಅಲ್ಲಿ ಕೂತ್ಕೊಂಡು ನಾವು ಎಕ್ಸ್ಪ್ಲೋರ್ ಎಲ್ಲ ಮಾಡಿ ಅಲ್ಲಿಂದ ಹೊರಟ್ವಿ. ನನಗಂತೂ ಆ್ಯಕ್ಚುಲಿ ಈ ಥರ ಜಾಗಕ್ಕೆಲ್ಲ ಹೋದರೆ ಹೊರಡೋಕ್ಕೆ ಮನಸ್ಸಿರಲ್ಲ, ಇನ್ನೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರೋಣ ಅಂತ ಅನಿಸುತ್ತೆ. ನೀರಿನ ಭಯ ಅಂತೂ ತುಂಬಾ ಇದೆ, ಬಟ್ ನಂಗೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಎಕ್ಸ್ಟ್ರೀಮ್ ಮಳೆ ಇದ್ದಾಗೆಲ್ಲ ಸುಮಾರು ಕಡೆ ವಿಸಿಟಿಂಗ್ ಪ್ಲೇಸಸ್ ಏನಿದೆ, ಟೂರಿಸ್ಟ್ ಪ್ಲೇಸಸ್ ಏನಿದೆ ಕ್ಲೋಸ್ ಮಾಡಿರ್ತಾರೆ ಬಿಕಾಸ್ ಆಫ್ ಸೇಫ್ಟಿ ರೀಸನ್ಸ್. ಆ್ಯಂಡ್ ಕೂರ್ಗಲ್ಲಿ ಸುಮಾರು ವಾಟರ್ ಫಾಲ್ಸ್ ಇದು ಎಲ್ಲ ತುಂಬಾ ಇದೆ. ಬಟ್ ಒಂದೊಂದು ಡೈರೆಕ್ಷನಲ್ಲಿ ಇರೋದ್ರಿಂದ ಎಲ್ಲ ಕವರ್ ಮಾಡೋದು ಕಷ್ಟ. ಅಟ್ಲೀಸ್ಟ್ 2 to 3 ಡೇಸ್ ಆದರೂ ಹೋಗಬೇಕು ಒಂದೊಂದು ಕಡೆ ನೋಡೋದಕ್ಕೆ. ಹಿಲ್ಲಿ ಸ್ಟೇಷನ್ಸ್ ಅಲ್ವಾ, ಬೇಗ ರೀಚ್ ಆಗೋಲ್ಲ. ಡಿಸ್ಟೆನ್ಸ್ ಕಡಿಮೆ ಇದ್ರೂ ಕೂಡ ವಿ ಕಾಂಟ್ ರೀಚ್ ಸೂನ್. ಆದ್ರೂ ನಾವು ಇಷ್ಟು ದೂರ ಬಂದಿದ್ದೀವಿ, 1-2 ಜಾಗ ಆದರೂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿದ್ದು ಚಿಕ್ಕಿಹೊಳೆ ಡ್ಯಾಮ್, ಅದಾದಮೇಲೆ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಹೋಗೋದಕ್ಕೆ. ಜಸ್ಟ್ ಹಾಫ್ ಡೇ ಪ್ಲ್ಯಾನ್ ಇದ್ದಿದ್ದು ಅಷ್ಟೇ. ಇಲ್ಲಿ ಬೇಗ ಮುಗೀತು, ಹಾಗಾಗಿ ನಾವು ದುಬಾರೆ ಅಂತ ಇದೆ, ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ಅನಿಸುತ್ತೆ, ಅಲ್ಲೂ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಲೆಟ್ಸ್ ಗೋ ಆ್ಯಂಡ್ ಚೆಕ್ ಔಟ್ ದುಬಾರೆ. So welcome to Dubare Elephant Camp, a forest camp which is located on the banks of river Kaveri. ಅನ್ಫಾರ್ಚುನೇಟ್ಲಿ ಅವತ್ತಿನ ದಿನ ಅದು ಕ್ಲೋಸ್ ಮಾಡಿದ್ರು, ನೀರು ಲೆವೆಲ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ರು. ಆ್ಯಕ್ಚುಲಿ ಇಲ್ಲಿ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಆಗುತ್ತೆ, ಲೈಕ್ ರಿವರ್ ರಾಫ್ಟಿಂಗ್ ಇರುತ್ತೆ. ಆ್ಯಂಡ್ ಈ ಹೊಳೆ ದಾಟಿ ಆ ಕಡೆಯಲ್ಲಿ ಎಲಿಫೆಂಟ್ ಕ್ಯಾಂಪಿಂಗ್ ಇದೆ, ಅಲ್ಲಿನೂ ಕೂಡ ಸುಮಾರು ಆ್ಯಕ್ಟಿವಿಟೀಸ್ ಇರುತ್ತೆ, ಲೈಕ್ ಎಲಿಫೆಂಟ್ ಬಾತಿಂಗ್, ಫೀಡಿಂಗ್, ಆಮೇಲೆ ಶಾರ್ಟ್ ರೈಡ್ಸ್, ಆ ಥರ ಏನೇನೋ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಬಟ್ ನೀರಿನ ಲೆವೆಲ್ ತುಂಬ ಜಾಸ್ತಿ ಇದೆ, ಯು ಕ್ಯಾನ್ ಸಿ ದ್ಯಾಟ್. ಹಾಗಾಗಿ ಕ್ಲೋಸ್ ಮಾಡಿದರು. ನಾನು ಆ್ಯಕ್ಚುಲಿ ಅಲ್ಲಿಗೆ ಫಸ್ಟ್ ಟೈಮ್ ಹೋಗಿದ್ದು. ನಾನು ಅಂದ್ಕೊಂಡೆ ವಿ ಕ್ಯಾನ್ ಡೂ ದಿಸ್ ಆ್ಯಕ್ಟಿವಿಟಿ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಮೈ ಬ್ಯಾಡ್ ಲಕ್, ಕ್ಲೋಸ್ ಆಗಿತ್ತು. ಆ್ಯಂಡ್ ಇಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತಂದರೆ ಅದರದ್ದೇ ಆದಂಥ ಚಾರ್ಜಸ್ ಎಲ್ಲ ಇರುತ್ತೆ. ನಾನು ಇದು ಯಾವುದೂ ಆ್ಯಕ್ಟಿವಿಟಿ ಮಾಡೋಕ್ಕಾಗಲಿಲ್ಲ, ಸೊ ಐ ಆಮ್ ನಾಟ್ ಅವೇರ್ ಆಫ್ ದ ಚಾರ್ಜಸ್. ಆ್ಯಂಡ್ ಅಗೇನ್ ಅಲ್ಲಿನೂ ಕೂಡ ಕ್ರೌಡೇ ಇರಲಿಲ್ಲ, ಫುಲ್ ಖಾಲಿ ಹೊಡಿತಾ ಇತ್ತು. ಕ್ಲೋಸ್ ಮಾಡಿರೋದ್ರಿಂದ ಯಾರೂ ಬಂದೇ ಇಲ್ಲ. ಆ್ಯಂಡ್ ಅವ್ರು ಗೂಗಲಲ್ಲಿ ಮೆನ್ಷನ್ ಮಾಡಿರ್ತಾರಲ್ವ ಕ್ಲೋಸ್ ಆಗಿರುತ್ತೆ ಅಂತ. ಬಟ್ ನೋಡೋಕ್ಕೆ ಮಾತ್ರ ಸೂಪರ್ ಆಗಿತ್ತು, ಅಂದರೆ ಸೂಪರ್ ಆಗಿತ್ತು. ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು ಅವರು ಫಸ್ಟ್ ಟೈಮ್ ನೋಡಿರೋದಂತೆ ಇಷ್ಟು ನೀರು ಬಂದಿರೋದು. ಆ್ಯಂಡ್ ಯಾ, ಇಟ್ ವಾಸ್ ಅಮೇಝಿಂಗ್. ನಾನು ಬಿಡೋದಿಲ್ಲ. ಎಲ್ವಿ ಕೆಲವೇ ಕ್ಷಣಗಳಲ್ಲಿ ಪ್ರೀತ್ಸ್ ಅವರಿಗೆ ನಾಯಿ ಕಚ್ಚಲಿದೆ, ಅದನ್ನು ನೋಡಿ ನಾವು ವಿಡಿಯೋಗ್ರಾಫರ್ ಅವರು ಆನಂದಿಸಲಿದ್ದೀವಿ. ಕಚ್ಚು ಕಣ್ಣು ಅಲ್ಲ, ಕಣ್ಣು ನೋಡಿದೆ ಇಲ್ಲ, ಅದಕ್ಕೆ ಕೊಡಬೇಡ ಅಂತ ಹೇಳಿದ್ರು. ಅದು ಆ್ಯಂಡ್ ದಿಸ್ ಇಸ್ ಹೌ ವಿ ಫ್ರೆಂಡ್ಸ್ ವೈಬ್. ಏನೇನು ಬಾಯಲ್ಲಿ ಬರುತ್ತೆ ಒಟ್ರಾಸ್ ಎಲ್ಲರೂ ಮಾತಾಡೋದೆ. ಈಗ ನಾನು ಕೇಳಿಸ್ಕೊಂಡಿರೋದು ಎಷ್ಟು ಫನ್ನಿಯಾಗಿ ಏನೇನು ಮಾತಾಡಿದ್ದೀವಿ ಅಂತ ಕೇಳಿಸ್ಕೊತಾ ಇದೆ. ಇಟ್ ವಾಸ್ ನೈಸ್. ಸೊ ಅಲ್ಲಿಗೆ ನಮ್ಮ ಸೈಟ್ ಸೀಯಿಂಗ್ ಅಂತೂ ಮುಗೀತು, ಎಲ್ರಿಗೂ ಫುಲ್ ಹಸುವಾಗ್ಬಿಟ್ಟಿತ್ತು. ಸೊ ಡೈರೆಕ್ಟಾಗಿ ಲಂಚ್ಗೆ ಹೋದ್ವಿ. ಅಲ್ಲೊಂದು ಮೆಸ್ ಇತ್ತು, ಅಲ್ಲಿ ಹೋಗಿ ಊಟ ಮಾಡಿದ್ವಿ. ಮಟನ್ ಮತ್ತು ಮುದ್ದೆ ಸಾರು, ಸಖತ್ತಾಗಿತ್ತು ಮಾತ್ರ. ಆ್ಯಂಡ್ ಊಟ ಮುಗಿಸ್ಕೊಂಡು ಇನ್ನು ಬ್ಯಾಕ್ ಟು ಹೋಮ್. ಆ್ಯಂಡ್ ಅಷ್ಟೊತ್ತಿಗಾಗಲೇ ಈವ್ನಿಂಗ್ ಆಲ್ಮೋಸ್ಟ್ 3 to 4 o'clock ಆಗಿಬಿಟ್ಟಿತ್ತು. ಆ್ಯಂಡ್ ಕ್ಲೈಮೇಟ್ ಮಾತ್ರ ಸೈಕಿಕ್ ಆಗಿತ್ತು, ಅಂತಂದರೆ ಅಷ್ಟು ಸೂಪರ್ ಆಗಿತ್ತು. ಫುಲ್ ಎಲ್ಲಿ ನೋಡಿದ್ರು ಬರೀ ಮಳೆ ಆ್ಯಂಡ್ ಫಾಗ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಐ ಥರೋಲಿ ಎಂಜಾಯ್ಡ್ ದ ವ್ಯೂ ಆ್ಯಂಡ್ ಸೈಟ್ ಸೀಯಿಂಗ್ ಆ್ಯಂಡ್ ಎವ್ರಿಥಿಂಗ್. ಹಾಗೆ ಹೋಗ್ತಾ ಒಂದು ಬ್ರೌನಿ ಕೂಡ ತಿನ್ಕೊಂಡು ನಾನು ಮನೆಗೆ ರೀಚ್ ಆದೆ. ಎಂತ ಸ್ಪೆಷಲ್ ಅಮ್ಮ ಇದು ಮೆನು? ಎಂತಲ್ಲ? ಮಟನ್ ಕರಿ, ನೋಪುಟ್ಟು, ಚಿಕನ್ ಫ್ರೈ, ಕೋಳು, ತರಕಾರಿ ಕರಿ. ಎಂತ ಸ್ಪೆಷಲ್? ಮೈಮಕ್ಕೆ ಊಟ ಆಗ್ಬಿಟ್ಟು Very good. ಡಿನ್ನರ್. Okay.
ಸೊ ಹಾಗೆ ಮನೆಗೆ ಹೋಗೋಷ್ಟರಲ್ಲಿ ಮಮ್ಮಿ ಅಂತೂ ಸೂಪರ್ ಬ್ಯುಸಿ ಆಗಿದ್ರು. ಅವತ್ತು ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆನ ಮನೆಗೆ ಕರೆದಿದ್ವಿ, ಡಿನ್ನರಿಗೆ ಕರೆದಿದ್ವಿ. ಸೊ ಒಂದು ಸ್ಪೆಷಲ್ ಒಕೇಶನ್, ಹಾಗಾಗಿ ವಿ ಕಾಲ್ ದೆಮ್ ಫಾರ್ ಡಿನ್ನರ್. ಸೊ ಅವತ್ತು ಪಾಪುಟ್ ಮಾಡ್ತಾಯಿದ್ವಿ ಆ್ಯಂಡ್ ಐ ಎಂಜಾಯ್ಡ್ ದ ಪ್ರಾಸೆಸ್ ಆಫ್ ಮೇಕಿಂಗ್ ಪಾಪುಟ್ ಆಫ್ಟರ್ ಏಜಸ್. ತುಂಬ ವರ್ಷಗಳ ನಂತರ ನಾನು ಪಾಪುಟ್ ಮಾಡಿರೋದು. ನಾವು ಯೂಶ್ವಲಾಗಿ ಇದನ್ನ ಅವಾಗವಾಗ ಮಾಡಲ್ಲ, ದೋ ಇಟ್ಸ್ ಈಸಿ ಮಾಡಲ್ಲ, ಬಟ್ ಇಟ್ಸ್ ಯಮ್ಮಿ. ನಂಗೆ ಗೊತ್ತೇ ಇಲ್ಲ. ಓಹೋ ಅಮ್ಮ ಆ್ಯಂಡ್ ಅವತ್ತು ಬಾರ್ಬಿಕ್ಯೂ ಕೂಡ ಮಾಡಿದ್ವಿ. ಯಾವುದೇ ಒಕೇಶನ್ ಇದ್ದರೂ ಬಾರ್ಬಿಕ್ಯೂ ಅಂತೂ ಮಸ್ಟ್ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಇವಾಗಿರೋ ಕ್ಲೈಮೇಟಿಗಂತೂ ಅಯ್ಯೋ ವಾಟ್ ಅ ಕಾಂಬಿನೇಷನ್, ಬಾರ್ಬಿಕ್ಯೂ ಆ್ಯಂಡ್ ದ ರೈನ್. ಓ ಮೈ ಗಾಡ್, ಲವ್ ಇಟ್. ಆ್ಯಂಡ್ ಐ ಆಮ್ ಆಲ್ರೆಡಿ ಮಿಸ್ಸಿಂಗ್ ಕೂರ್ಗ್ ಅ ಲಾಟ್. ಇದು ನನ್ನ ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ನನ್ನ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಐ ರಿಯಲಿ ವಿಶ್ ಈ ಟೈಮಲ್ಲಿ ಕೂರ್ಗಲ್ಲಿದ್ದರೆ ಸಖತ್ತಾಗಿರುತ್ತೆ. ಬ್ಯಾಂಗ್ಳೂರಲ್ಲಿ ಏನೂ ಇಲ್ಲ, ಬರೀ ಆಫೀಸ್, ಮನೆ, ಅದು ಇದು ಅಷ್ಟೇ, ಬರೀ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಸ್ಟ್ರೆಸ್, ಓನ್ಲಿ ದ್ಯಾಟ್. ಅದಕ್ಕೆ ಅವಾಗವಾಗ ಅಲ್ಲಿ ಹೋಗೋದು, ಒಂದು ಎಸ್ಕೇಪ್, ಹೋಗ್ಬಿಟ್ಟು ಸ್ಟ್ರೆಸ್ ಎಲ್ಲ ಫ್ರೀ ಮಾಡ್ಕೊಂಡು ವಾಪಸ್ ಬ್ಯಾಂಗ್ಳೂರಿಗೆ ಬರೋದು. ಸೊ ವಿ ಹ್ಯಾಡ್ ಅನ್ ಅಮೇಝಿಂಗ್ ಡಿನ್ನರ್. So that's about it in this video. I hope you all enjoyed watching it. See you in the next one. Bye bye. Take care.